ಮೆಟೀರಿಯಲ್ಸ್ ಎಲ್ಲ ಎಕ್ಸ್ಪೋರ್ಟು ಇನ್ಪುಟ್ ಆಗಿದಾವಲ್ಲ? ಹಾಂ ಸರ್ ಆಗ್ಯಾವು. ಬೇಕಾದ್ರೆ ಮೆಟೀರಿಯಲ್ಸ್ ಚೆಕ್ ಮಾಡ್ತೀನಿ ಅಂದ್ರೆ ಮಾಡಿರಿ ಸರ್. ಇರ್ಲಿ ನಿಮ್ಮ ಮೇಲೆ ವಿಶ್ವಾಸ ಐತಿ. ಥ್ಯಾಂಕ್ ಯು ಸರ್. ಅದಕ್ಕೆಲ್ಲ ಪೇಮೆಂಟ್ ಮಾಡೈತಲ್ಲ? ಪೇಮೆಂಟ್ ಮಾಡ್ಬೇಕು ಸರ್. ಅಂದರೆ ನಿಮ್ಮ ಹತ್ರ ಒಂದು ಸಹಿ ಆಗಬೇಕಾಗಿತ್ತೆ. ನಿನ್ನೆ ನಾನೇ ಬರ್ಬೇಕಂತೆ ಮನೆ ಕಡೆ, ಆಗಲಿಲ್ಲ ಸರ್. ಅದಕ್ಕೆ ಇವಾಗ ತೊಗೊಂಬರ್ತೀನಿ ಫೈಲ್, ಪಟ್ಟಂತ ಸಹಿ ಮಾಡಿಬಿಡ್ತೀರಿ ಸರ್. ತೊಗೊಂಬಂದ್ಬಿಡ್ರಿ. ಹಾಂ ಸರ್. ಆಮೇಲೆ ಸ್ಯಾಲ್ರಿ ಲಿಸ್ಟ್ ಎಲ್ಲ ಆಗೈತಲ್ಲ, ಪೇಮೆಂಟ್ ಆಯ್ತಾ ಏನು ಆಗ್ಬೇಕಾ? ಹಾಂ ಆಗೈತೆ ಸರ್, ಅದೆಲ್ಲ ಆಗೈತೆ. ಸರಿ. ಮತ್ತೆ ಬೇರೆ ಬಾಕಿ ಯಾವ್ದಾರ ಮೀಟಿಂಗ್ ಫೋನ್ ಬಂದಿತ್ತಾ? ಇಲ್ಲ ಸರ್, ಸದ್ಯಕ್ಕೆ ಯಾವ ಮೀಟಿಂಗು ಇಲ್ಲ ಸರ್. ಸರಿ ಸರಿ, ಅದು ಯಾವ ಫೈಲ್ ಕೊಡ್ಬರ್ರಿ, ಸೈನ್ ಮಾಡಿ ಬೇಗ ಮನೆಗೆ ಹೋಗ್ಬೇಕು. ನಾ ಸದ್ಯ ಮೆಟೀರಿಯಲ್ಸ್ ಎಲ್ಲ ಏನು ಚೆಕ್ ಮಾಡ್ತೀನಿ ಅಂತ ಹೇಳಲಿಲ್ಲ. ಚೆಕ್ ಮಾಡಿದ್ರೆ ನನ್ನ ಕಳ್ಳಕಂತ್ರಿ ಯಾವಾರ ಹೊರಗೆ ಬಿದ್ದುಬಿಡ್ತಿತ್ತು. ಮಗ ಏನೋ ಬುದ್ಧು ಅದಾನ, ಹೆಂಗೆ ಪಾರಕ್ಕೇನೆ. ಯಪ್ಪ ದೇವ್ರೆ, ನಮ್ಮ ಶ್ರೀಕಾಂತ್ ಪಾಟೀಲ್ ಸರ್ ಅಷ್ಟು ಚುರುಕು, ಮಗ ಇಲ್ಲ ಅಂದ್ರೆ ಅಷ್ಟೇ ಸಾಕು. ಹಬ್ಬ, ಮಗಗೆ ಮೆಟೀರಿಯಲ್ ನೋಡಿದ್ರು ಗೊತ್ತಾಗಿಲ್ಲ ಅಲ್ಲ, ಈಗ ಎಳಸ್ ಅವನಿಗೇನು ಗೊತ್ತಾಗ್ಬೇಕು. ಟೈಮ್ ಏನಿದೆ? ಇಷ್ಟೊತ್ತಾತಲ್ಲ, ಇನ್ನೂ ಬರಲೇ ಇಲ್ಲ. ರಾತ್ರಿ 7 ಆತು ಟೈಮ್. ಏ 4 ಗಂಟೆಗೆ ಹೋಗ್ಯಾರ ಇಲ್ಲಿಂದ ಮಾತಾಡಕ್ಕೆ. ಅದೇಂತ 7 ಆತಲ್ಲ ಟೈಮ್, ಇನ್ನೂ ಬರಲಿಲ್ಲ ಅಲ್ಲಿ ಇವ್ರು. ಏ ಮೀನಾಕ್ಷಿ, ನಮ್ಮ ಕರೆಕತ್ತಾಳ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸರಿ ಆಯ್ತು, ಫೋನ್ ಇಡು. ಆದ್ರೆ ನಿಮ್ಮ ತಾಯಿಯವ್ರಿಗೆ ಹೇಳು, ನಾನು ಅವನ್ನೇ ಮದುವೆ ಮಾಡ್ಕೊಳ್ಳೋದು, ಮದ್ವೆ ಅಂತ ಆದ್ರ ಅಂತೇಳಿ ಹೇಳು. ಏನು ಆತಾತು, ನಾ ಹೇಳ್ತೀನಿ ತೋ. ಏನಮ್ಮ, ಏನ್ ಮಾಡತ್ತಿದ್ದಿ? ಖಬರ್ಗಿಡಿ. ಮೂರೊತ್ತು ಅದಂತ ಹುಡುಗಾಡ್ ಫೋನ್ ಹೆಟ್ಟಿದ್ದನ್ನ ಇಟ್ಕೊಂಡು ಕಾಸ್ಲೆ ನಿಂತು ಬಿಡ್ತಾಳ. ಹಂಗ ಎಲ್ಲೋಗಿದ್ದೆ ಇಷ್ಟೊತ್ತನ? ಏನ್ ಮಾಡತ್ತಿದ್ದಿ? ಫೋನ್ ಮಾತಾಡತ್ತಿದ್ನಿವೆ. ಈಗ ಏನಾತ್ ಹೇಳ ಅಷ್ಟೇ. ಅಂದ್ರೆ ಅಷ್ಟ ಅಂದ್ರೆ ಹೆಚ್ಚಿಗೆ ಮಾತಾಡ ಅಂತ ಹೇಳತ್ತಿ ನನಗೆ? ಏನು ಹೊಡಿತೀಯ ನನ್ನ? ಬಾ ಹಂಗಾರ ಹೊಡಿ, ಬಾ. ಆಗಿದ್ದ ಅಲ್ಲಿ ಅತ್ತ ನಿಂದರ ಆಗ್ಲತ್ತಾಗ ಬಾ. ಅದೇನ್ ಮಾಡ್ತಿ ಮಾಡ್ಬಾ, ಆಗಿದ್ದಲ್ ಬಾ. ಯವ್ವ, ನೀ ಯಾವ್ದಾರ ಸೀಟ್ ತೆಗ್ದಿ ಅದ್ರ ಮ್ಯಾಗಾರ ಹಾಕ್ಬೇಡ. ಈಗ ಏನಾತ ಅಷ್ಟು ಹೇಳ. ಏನ್ ಬೇಕು ಹೇಳ? ಏನಾತಲ್ಲ, ಎಷ್ಟೊತ್ತಲ್ಲ ನಿಮ್ಮ ಅಣ್ಣ ಹೋಗಿ ಒಂದು ಫೋನ್ಗೆ ಹಚ್ಚಕ್ ಬರ್ತೈತೆ ಇಲ್ಲ ನಿನಗೆ? 7 ಆತ ಟೈಮ್. ಮತ್ತೆ ಇನ್ಯಾವಾಗ ಬರೋದು? ಯಾವಾಗ ಕರೆ ಮಾಡೋದು? ಊಟ ಮಾಡೋದು ಯಾವಾಗ? ಏನು ಅದಕ್ಕೆ ಮೋಸ್ಟ್ಲಿ ಅಲ್ಲೇ ಊಟ ಮಾಡ್ಕೊಂಡ ಬರ್ತಾರನ್ನ ಬಿಡಬೇ. ಮೊದ್ಲ ಬೊಗಳ್ಬೇಕಿಲ್ಲ, ಮತ್ತೆ ಅಡಿಗೆ ಮಾಡ್ಬೇಕ ಬೇಡ ಅದರ ಗೊತ್ತಾಗಬೇಕಲ್ಲ ನಂಗೆ. ಮತ್ತೆ ಇಬ್ಬರು ಅಡಿಗೆ ಹೆಚ್ಚಿಗೆ ಮಾಡಿ ಅದು ಹಿಂದಗಡೆ ಕೆಡಬೇಕನ. ಆಮೇಲೆ ಮತ್ತೆ ಆ ಅಡಿಗೆ ನಾಳೆ ಬೆಳಿಗ್ಗೆ ಬಿಸಿ ಮಾಡ್ಕೊಂಡು ತಿನ್ಬೇಕು ಇಬ್ಬರಿಗೆ. ಅಂದ್ರೆ ಒಟ್ಟು ಅನ್ನಕ್ಕರ ಕಡಿಮೆ ಇಟ್ಕೋತೇನೆ ನಾನು. ಮೊದ್ಲ ಆಕೆ ಎಷ್ಟು ಊಟದ ಗೊತ್ತೇನ? ಸರಿ ಆತ ಕೇಳ್ತೀನಿ ತಡಿ. ತಡಿ ಫೋನ್ ಹಚ್ಚೀನಿ. ಅಣ್ಣ ಫೋನ್ ಎಬ್ಸಣ್ಣ. ಇಲ್ಲಿ ನೋಡಿದ್ರೆ ಅವು ಬೈಯಾಕತ್ತಾಳತ್ತಾಗ. ಅಯ್ಯೋ ದೇವ್ರೆ, ಇವರೊಬ್ರು ಏನು ಮಾತಾಡತ್ತಾರ ಯಾರಿಗೆ ಗೊತ್ತು. ಹಲೋ ಹಲೋ ಅಣ್ಣ, ಇಷ್ಟೊತ್ತಾತಲ್ಲ ಬರಲಿಲ್ಲ ಅಂತ ಕೇಳಕತ್ತಾಳ ಅವ್ವ. ಎಷ್ಟೊತ್ತಿಗೆ ಬರ್ತೀರಿ? ಈಗ ಬರ್ತೀರಿ? ಇಲ್ಲ ಈಕ? ಹೌದಾ? ಸರಿ ಆತಂಗಾರ. ಸರಿ ಹೇಳ್ತೀನಿ ಅವಾಗ ಹೇಳ್ತೀನಿ. ಇಲ್ಲ ಯವ್ವ, ಅಲ್ಲೇ ನಿನ್ನ ಮಗ ಸಸಿ ಬರೀ ಮಾತಾಡಕ್ಕೆ ಹೋಗಿಲ್ಲ, ಆರಾಮ್ ಹನಿಮೂನ್ ಮಾಡ್ಕೊಳಕ್ ಹೋಗ್ಯಾರ ಅವರಲ್ಲಿ. ಸಾರಿ ಫಸ್ಟ್ ನೈಟ್ ಮಾಡ್ಕೊಳಕ್ ಹೋಗ್ಯಾರ. ಏನು ಹೇಳಕತ್ತೀಯೇ? ಅವರು ಅಲ್ಲೇ ಇವತ್ತಿದ್ದು ನಾಳೆ ಬರ್ತಾರಂತ, ಅಲ್ಲೇ ಎಲ್ಲ ರೆಡಿ ಮಾಡ್ಯಾರಂತೆ. ಹೌದಾ? ಒಂದು ಮಾತು ಹೇಳಿಲ್ಲ ಕೇಳಿಲ್ಲಲ್ಲ, ಏಕದಮ್ ಹೋಗ್ಯಾರ ಇವ್ರು. ಯಾರಿಗೆ ಗೊತ್ತು? ಇವ್ರಿಗೆ ಗೊತ್ತಿಲ್ಲದ ಏನಾರ ತಯಾರು ಮಾಡ್ಯಾರ ಏನಪ್ಪ ಅವರು. ಅದೇಂಗೆ ಮಾಡ್ತಾರೇ? ಇವ್ರು ಇಲ್ಲಿರ್ತಾರ ಅಲ್ಲಿರ್ತಾರಂತ ಗೊತ್ತಿಲ್ಲಾರ್ದ ಅಲ್ಲಿ ರೂಮ್ ರೆಡಿ ಮಾಡ್ತಾರನ? ಸುಮ್ಮನೆ ನೀನು, ಇವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಾರ. ಅತ್ತಿಗೆಮ್ಮ ನಮ್ಗೊಂದು ಮಾತು ಹೇಳಿಲ್ಲ, ಅತ್ತಿಗೆ ಮುಂದೆ ಇದೆಲ್ಲ ಕೆಲಸ. ಇಲ್ಲೇನು ಗತಿ ಇಲ್ಲ, ಬಾಗಿಲು ತೋರಣನ ಹಾಕಕತ್ತಾರ ಪಲ್ಲಂಗಕ್ಕೆ. ನಂಗೆ ಬೇಡ, ಇಲ್ಲಿರಕ್ಕೆ ಇಷ್ಟ ಇಲ್ಲ, ಅಲ್ಲೇ ಏನಾರು ರೆಡಿ ಮಾಡ್ರಿ ಅಂತೇಳಿ ತವ್ರ ಮನೆಗೆ ಫೋನ್ ಮಾಡಿರ್ಬೇಕಾ? ಅಲ್ಲೇ ಎಲ್ಲ ಚಂದ ಅಲಂಕಾರ ಮಾಡಿ ಬಾ ಮಗಳೇ ಅಂತ ಕರೆದಾರ. ಅದಕ್ಕೆ ಸುಳ್ಳ ಮಾತಾಡ್ತೇನೆ ನನ್ನ ನೆವ ಇಟ್ಕೊಂಡು ರೂಮ್ನಾಗಿಂದ ಬಂದವ್ರ ನಮ್ಮಂತೇಳಿ ಹಿಂಗೆ ಹೇಳಿ ಸೀದಾ ಅಲ್ಲಿಗೆ ಹೋಗ್ಯಾರ ಅಷ್ಟೇ. ನಿನ್ನ ಸೊಸಿ ಏನು ಹಗರಿಲ್ ತಗೋರವ? ಹೌದಾ? ನೋಡು, ಒಂದು ಮಾತು ನನಗೆ ಹೇಳಿ ಹೋಗ್ಬೇಕನ್ಸಿಲ್ಲಲ್ಲ ಇವ್ರಿಗೆ. ನಾಳೆ ಬರ್ತಾರಲ್ಲ ನಿನ್ನ ಪ್ರೀತಿ ಮಗ ಸೊಸಿ, ಏನು ದೊಡ್ಡ ರಿಚ್ ಸೊಸಿ, ಬಂದಾಗ ಕೇಳು ನೋಡು. ಇವ್ರು ಈಗ ಹಿಂಗದಾರ, ಇನ್ನೂ ಮದುವೆಗೆ 2 ದಿನ ಆಗಿಲ್ಲ, ಹಿಂಗದಾರ. ನಾಳೆ ನಿನ್ನ ಚಂದ ನೋಡ್ಕೋತಾರನ ಇವ್ರು? ನೋಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ಬೆಂಗ್ಳೂರ್ಗೂ ಆಗ್ತಾ ಯಾರಾಗೇನು ಬೆಂಗ್ಳೂರಿಗೆ ಹೆಂಡತಿ ಕರ್ಕೊಂಡೆ. ಅದಕ್ಕೆ ನನ್ನ ಮಾತು ಕೇಳವ, ಸುಮ್ಮನೆ ಇವ್ರು ಅದು ಇದು ವಿಚಾರಿಸ್ತಾರ. ನನಗೀಗ ಅವರು ಹೇಳಾಕತ್ತಿದ್ರು, ನಾನು ನಿನ್ಗೆ ಬಂಗಾರದಂಗೆ ನೋಡ್ಕೋತೀನಿ, ಬೇಕಾದಷ್ಟು ಆಸ್ತಿ ಐತಿ ನನಗೆ, ನೀ ಹ್ಞೂ ಅನ್ಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಬೇರೆ ಹುಡುಗಿ ಕಡೆ ನೋಡಾಕತ್ತೇವೆ ನಾವಿಲ್ಲೇ ಅಂತ ಅದಾರ ಗೊತ್ತನ. ಅದಕ್ಕೆ ನಾನು ಮಾಡ್ಕೊಂಡ್ರೆ ಅವ್ರನ್ನ ಮಾಡ್ಕೊಳ್ಳೋದು. ನನಗೆ ಇವ್ರು ವಿಚಾರಿಸ್ಲಿ ಬಿಡಲಿ. ನಾಳೆ ಬಾ, ಅವ್ರಿಗೆ ಹಣ್ಣಿಡಕ್ಕೆ ಬಾ ಅನ್ನೋನು, ಹೆಂಗೆ ಮಾಡೋನು? ನಾಳೆ ಬೇಡ ತಡಿ, ನಾಳೆ ಇವ್ರದ್ದು ಕಚೇರಿ ಮುಗಿಸಿ ನಾಡ್ದ ಹಣ್ಣಿಡಕ್ಕೆ ಬರಲಿ ಅವ್ರು. ಹೌದವಾ? ಹಂಗೆ ಮಾಡೋನ್ ತಡ್ಲೆ. ತಾಯಿ ಅಂದ್ರೆ ಇವ್ರ ಕೈಯಾಗ ನಾಯಿ ಆಗೇನು ನಾನು. ಓ, ಯಾವಾಗ ಬಂದೆಪ್ಪ ಆದಿತ್ಯ? ಮಾವರ ಆರಾಮದಿರಿ? ನಮಸ್ಕಾರ ಮಾವರ, ಈಗ ಇನ್ನಿದಾಗ ಬಂದೆ. ಅಲ್ಲ ಬಮೇದ ಸೇಮ್ ಮಾವರತ್ತು ನೀ ಆತು ಒಂದ ಥರ ಕಾಣಕತ್ತೀರ ನೋಡ. ಮತ್ತು ಅಪ್ಪ ಮಗ ಒಂದ ಥರ ಕಾಣ್ಬೇಕಲ್ಲ ಮಾವರ. ಅದು ಸ್ವಲ್ಪ ನಿಮ್ಮ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದಿರಿ. ನೀವು ಫ್ರೆಶ್ ಆಗ್ರಿ, ನೀವೇನಾರು ತಿನ್ನೋದಿದ್ರೆ ತಿಂದು ಕುಡ್ದು ಆಮೇಲೆ ಮಾತಾಡೋಣ, ಅರ್ಜೆಂಟ್ ಏನಿಲ್ಲ.
ಒಂದ್ 5 ನಿಮಿಷಪ್ಪ, ಸ್ವಲ್ಪ ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಿ. ಬಂತೇಳ್ರಿ ಮಾವಾರ ನಾನು. ಅಂದಂಗೆ ಏನಪ್ಪ ಸಮಾಚಾರ? ಅಲ್ಲ ಸಮಾಚಾರ ಹೋಲ್ ಬಿಡು, ಆಮೇಲೆ ಮತ್ತೆ ಪಾಪ ಅವ ಬಂದಾಗ ನಾನು ಮುಂದೆ ಒಮ್ಮೆ ಎಲ್ಲಿ 2 ಸಲ ಹೇಳ್ತಿ, ಅದು ಹೋಲಿ. ಅಂದಂಗೆ ನೋಡಪ್ಪ, ಮುಂದಿನ ವಾರದಾಗ ನನ್ನ ಮೊಮ್ಮಗಂದು ನಾಮಕರಣ ಐತಿ, ಬಂದ್ಬಿಡ್ರಿ ಚಲುಡಿಗೆ. ಏನು ಹೋದ್ಸಲ ನಾ ಏನು ಹೇಳಿದ್ದಿಲ್ಲ, ಮತ್ತು ಈಗ ನೀವು ನಮ್ಮರಾದ್ರಿಪ್ಪ ಅಷ್ಟರು, ಮತ್ತು ಅದಕ್ಕೆ ಹೇಳಾರ್ದ ಬಿಡಾಕೆ ಹೆಂಗೆ ಆಕತಿ. ಅದಕ್ಕೆ ನೀನು, ನಿಮ್ಮವ್ವ, ನಿನ್ನ ತಂಗಿ, ಏನು ನನ್ನ ಸೊಸಿ ಅಷ್ಟರು ಬರ್ರಿ. ಹ್ಞೂ ರೀ, ವಾರದಾಗ ನನಗೆ ಆದ್ರೆ ಬರ್ತೀನಿ ರೀ. ಇಲ್ಲಾಂದ್ರೆ ಅವ್ವ ತಂಗಿ ಇಬ್ರು ಬರ್ತಾರ್ರಿ. ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗೋ ಕೆಲಸ ಐತಿ, ಈಕಿನ್ನೂ ಕರ್ಕೊಂಡು ಹೊಂಟಿ ನಾನು. ಹ್ಞೂ ಬರ್ಪ ಆದಿತ್ಯ, ಏನು ಹೇಳಪ್ಪ ವಿಚಾರ? ಅದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ ಮಾವ್ರೆ. ಇಂಟರ್ವ್ಯೂ ಬಂದೈತಿ, ಅದಕ್ಕೆ ನನಗೆ ಅಲ್ಲಿ ಕೆಲಸ ಸಿಗೋ ಚಾನ್ಸಸ್ ಭಾಳ ಐತ್ರಿ. ಅದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತ ಮಾಡೀನಿ. ಅನ್ನೂ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ನಾಳೆನೇ ಜಾಯಿನ್ ಆಗ್ಬೇಕಂತ ಐತಿ. ಅದಕ್ಕೆ ನೀವು ಹ್ಞೂ ಅಂದ್ರೆ ಅದನ್ನೇ ಹೇಳೋಗೋಣ ಅಂತ ಬಂದೆ. ಯಾಕಂದ್ರೆ ನಿಮಗೂ ಮಗಳ ಬೆಂಗಳೂರಿಗೆ ಹೋಗ್ತಾ ಇರೋದು ವಿಚಾರ ಹೇಳ್ಬೇಕಲ್ಲ ನಾನು. ಬ್ಯಾಡಪ್ಪ, ನಾನು ಅವತ್ತೇ ಹೇಳಿದ್ನಲ್ಲ, ನನ್ನ ಆಫೀಸ್ನಾಗ ಎಲ್ಲರೂ ಕೆಲಸ ಮಾಡೋಣಪ್ಪ, ನನ್ನ ಮಗನೂ ಇದ್ರಾಗ ಇರ್ತಾನ, ನನಗೂ ಒಬ್ಬವಂಗ ಎಲ್ಲ ತ್ರಾಸ ಆಕೈತಿ, ನೀನು ಸ್ವಲ್ಪ ನೋಡ್ಕೊಂಡ್ರೆ ಅನುಕೂಲ ಆಕೈತಿ ಅಂತೇಳಿ. ಅಂದ್ಮೇಲೆ ಯಾಕಪ್ಪ ನಿಮ್ಮ ಮತ್ತೆ ಕೆಲ್ಸಕ್ಕೆ ಬೆಂಗಳೂರಿಗೆ ಟ್ರೈ ಮಾಡಾಕತಿ? ನೀವು ಹೇಳಿದ್ರಿ ಅನು ಬೇಡ ಅಂದ್ಲ. ಅನು ಯಾಕವಾ? ಅಪ್ಪ ಅದು ನೀವು ಅಂದ್ರಿ, ಆದರೆ ನಾನೇ ಇವ್ರ ಐಡೆಂಟಿಟಿ ಏನು ಉಳಿಯಲ್ಲ. ಇಷ್ಟೆಲ್ಲ ಓದ್ಕೊಂಡಾರ, ಇಷ್ಟೆಲ್ಲ ಒಂದು ಪಾಸ್ ಆಗ್ಯಾರ, ಎಲ್ಲ ಚಲೋ ಐತಿ. ಏನು ನಾಳೆ ಹಳೆ ಏನು ಕೆಲಸ ಮಾಡ್ತಾನೆ ಅಂದಾಗ ನಮ್ಮ ಆಫೀಸ್ನಾಗ ಮಾಡ್ತಾನೆ ಅಂದ್ರೆ ನಿಮಗೆ ಸರಿ ಅನ್ಸಲ್ಲ. ಅದಕ್ಕೆ ನನ್ನ ಮಗ ನನ್ನ ಹಳೆ ಇಂಜಿನಿಯರ್ ಅದಾನ, ಬೆಂಗಳೂರಾಗ ಅದಾನ, ಹಿಂಗೇನಾರ ಹೇಳಕ್ಕೆ ಒಂದು ಇರಬೇಕಲ್ಲ ಅಪ್ಪ. ಅದಕ್ಕೆ ನಮ್ಮ ಆಫೀಸ್ನಾಗ ಬೇಡ ಅಂತ ಅನ್ನಿಸ್ತು. ಹುಚ್ಚಿ ಅಲ್ಲ, ನನ್ನ ಹಳೆಯ ನನಗ ಸಹಾಯ ಮಾಡ್ಕೊಂಡು ನನ್ನ ಕೆಲಸ ನನಗೆ ಸಾತಾಗಿ ಮಗನ ಗತೆ ನಿಂತಾನ ಅಂತ ಹೇಳುದ್ರಾಗ ಏನ್ ಹೆಮ್ಮೆ ಇಲ್ಲ ನನಗೆ? ಏನ್ ಬೇಡ, ಇದ್ರ ಬಗ್ಗೆ ಮತ್ತೆ ಮಾತುಕತೆ ಬೇಡ. ನೋಡ್ಪಾ, ನೀ ಯಾವ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಮಗಳು ನನಗೂ ಅಷ್ಟು ಬಿಟ್ಟಿರಕ್ಕಾಗಲ್ಲ. ನನಗೆ ನೆನಪದ ಫಟ್ಟನ್ ಬಂದು ನಾನು ನೋಡ್ಬೇಕಷ್ಟೇ. ಅದಕ್ಕೆ ಏನು ಬೇಡ. ಆಕಿನ ಪಾಪ ಇಲ್ಲಿಂದ ಬಿಟ್ಟು ಅಲ್ಲಿ ಹೋಗಿ ಹೊಂದ್ಕೊಂತಾಳ ಇಲ್ಲ. ನೀವು ನಂದೇ ಇಷ್ಟು ದೇವ್ದಂತ ಮನಿ ಐತಿ, ನಿಮ್ದು ಮನಿ ಐತಿ, ಇಷ್ಟೆಲ್ಲ ಇರುವಾಗ ನೀವ್ ಯಾಕೆ ಹೋಗಿ ಬಾಡಿಗೆ ಮನೆಗೆ ಯಾರ್ದೋ ಒಂದ್ ಇದ್ರೊಳಗೆ ಇರ್ಬೇಕು? ಏನ್ ಬೇಡ, ನಮ್ಮ ಆಫೀಸಿಗೆ ಬಾ ನೀನು. ಅದಕ್ಕೆ ತಕ್ಕ ಸ್ಯಾಲ್ರಿ ನಿಂದ ಏನೈತಿ ಅದನ್ನ ತಗೋ, ನೀನ್ ಕೆಲಸ ಮಾಡ್ಕೊಂಡು ಹೋಗ್ತೀಯ ಅಷ್ಟಪ್ಪ. ನಮಗೂ ಒಂದು ಹೆಲ್ಪ್ ಆಕೈತಿ, ನಂಬಿಕಸ್ತರು, ನಮ್ಮ ಫ್ಯಾಮಿಲಿಯರು, ನಮ್ಮ ಆಫೀಸ್ನಾಗ ಎಲ್ಲರೂ ಇದ್ದಾಗ ನನಗೊಂದು ಖುಷಿ. ಅನು ಹೆಂಗೆ ಹೇಳ್ತಾಳೆ ಹಂಗೆ ಮಾವ್ರೆ. ಆಹಾ, ಹೆಂಡತಿ ಮಾತಿಗೆ ಏನು ಮರ್ಯಾದಿ? ಆಯ್ತಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ. ಮಾವರ ಮತ್ತೇನ್ರಿ, ಆರಾಮಲ್ಲ ಎಲ್ಲಾರ? ಆರಾಮ್ ನೋಡಪ್ಪ. ಹೇಳ್ರಿ, ಹೊತ್ತು ಭಾಳ ಆಗೈತಿ, ಊಟ ಗಿಟ ಮಾಡೋಣ ಹೇಳ್ರಿ, ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ಳೋ ಹೇಳ್ರಿ. ಹೌದೌದು, ಹೊತ್ತು ಭಾಳ ಆಗೈತಿ, ಊಟ ಮಾಡೋಣ ಬರ್ರಿ, ಹೊಟ್ಟೆ ಸುತ್ತ ನಂದು. 1 ನಿಮಿಷ ಪಾರ್ವತಿ, ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತ ರೀ. ಇಲ್ಲಿ ಕೇಳಂದ್ರೆ ಇಲ್ಲಿ ಕೇಳ್ತೀನಿ, ಬೇಡ ಅಂದ್ರೆ ಬೇಡ. ಆಮೇಲೆ ಕೇಳ. ಏನದು ಹೇಳ್ರಿ. ಅಂತೀರ ವಯಸ್ಸಿನ ಹುಡುಗರು ಏನಾರ ಯಾಕೆ ಮಾತಾಡ್ಕೊಳ್ಳಿ, ನಿಮ್ಗೆ ಎದಕ್ ಬೇಕ್ರಿ? ಹೇಳ್ರಿ, ತಾಟ ಹಚ್ಚೇನಿ, ಊಟ ಮಾಡ್ಬರ್ರಿ. ಬರ್ರಿ. ಅಲ್ಲ ತಡಿ, ಏನಂತಾನ? ಅಯ್ಯೋ ಅನ್ನೋರು ಅಂತಿರ್ತಾರೆ, ಬರ್ರಿ. ಏನಿಲ್ಲ ಪಾರ್ವತಿ, ನಿಂಗೆ ಗೊತ್ತಲ್ಲ, ಇವ್ರ ತಂಗಿ ನಿಮ್ಮ ಮಾವನ ಮಗನ್ನ ಇಷ್ಟಪಡ್ತಾ ಇದ್ದಾಳ. ಅದಕ್ಕೆ ಅವ್ನ ಹುಡುಗ ಹೆಂಗೆ ಏನು ಎತ್ತ ಗೊತ್ತಾಗೋಲ್ತ. ಅವ್ನು ಯಾಕೋ ಮದ್ವೆಗೂ ಸ್ವಲ್ಪ ಅರ್ಜೆಂಟೇ ಮಾಡಾಕತ್ತಾನಲ್ಲ ರೀ. ಅದಕ್ಕೆ ಹೆಂಗವ ಬ್ಯಾಕ್ಗ್ರೌಂಡ್ ಹೆಂಗೆ ಅವ್ರದ್ದು? ಆಸ್ತಿ ಐತಾ? ನೋಡೋಣ, ಈ ಪ್ರಶ್ನೆನ ನೀವು ಅವತ್ತೇ ಕೇಳಿದ್ರಿ ಮದ್ವೆಗಿಂತ ಮುಂಚೆ. ಅವತ್ತು ನಮಗೆ ಫೋನ್ ಬಂದಿತ್ತು. ಫೋನ್ ಅಂದರೆ ನೀವು ಹಚ್ಚಿದ್ರಿ, ಮಾಮನೂ ಹಚ್ಚಿದ್ದ ಫೋನು. ಅವರು ಏನು ಹೇಳೋಕೋಬೇಡ ಹಂಗೆ ಹಿಂಗಂತ ಒದರಾಡೋದಕ್ಕೆ ಸದ್ಯ ಅವ್ವ ಮದುವೆ ಆಗಲಿ ತಡಿವ, ಮದುವೆ ಮುಗಿದ್ಮೇಲೆ ಮಾತಾಡೋಣ ಅಂತೇಳಿ ಆಕಿನೂ ಏನೂ ಮಾತಾಡೋಕೆ ಹೋಗಲಿಲ್ಲ. ನಿಜ ಹೇಳ್ಬೇಕಂದ್ರೆ ಆಸ್ತಿ ಐತಿ ಅವ್ರದ್ದು, ಆಸ್ತಿ ಇಲ್ಲ ಅಂತಲ್ಲ. ಎಷ್ಟೋ ಎಕರೆ ಹೊಲ ಐತಿ, ಜೀವನ ಚಲೋ ನಡೆದೈತಿ, ಹಾಗೆಲ್ಲ ಏನಿದು ಇಲ್ಲ. ಆಸ್ತಿಗೇನು ಪ್ರಾಬ್ಲಮ್ ಇಲ್ಲ. ಮನಿನೂ ಐತಿ, ಹೊಸಾದ್ ಕಟ್ಸ್ಯಾರ. ಮತ್ತು ಮನಿನೂ ಐತಿ. ಒಬ್ಬಾಕಿ ತಂಗಿ, ಇವೊಬ್ಬ ನಮ್ಮ ಮಾವ. ಆಕಿನೂ ಚಲೋ ಮನೆಗೆ ಕೊಟ್ಟಾರ, ಚಲೋ ಅದಾಳ ಆಕಿನೂ. ಆದರೆ ಇವಂಗ ಒಂದು ಸ್ವಲ್ಪ ಕುಡಿ ಚಟ ಐತಿ, ಇಸ್ಪೇಟ್ ಆಡೋದೈತಿ, ಆಮೇಲೆ ಸ್ವಲ್ಪ ಬೇರೆ ಆ್ಯಕ್ಟಿವಿಟಿ ನಂಗಷ್ಟು ಗೊತ್ತಿಲ್ಲ. ಆದರೆ ಜಾಸ್ತಿ ಕುಡಿತಾನ. ಇಸ್ಪೇಟ್ ಆಡಕತ್ರ ಮುಗಿದೋತಲ್ಲ, ಮತ್ತೇನು ದುಶ್ಚಟಗಳು ಇದ್ರೇನು ಬಿಟ್ರೇನು ಮನೆ ಮಠ ತೊಳೆದೋಗ್ಬಿಡ್ತೈತೆ. ಅದಕ್ಕೆ ನಿಂಗೆ ಗೊತ್ತಲ್ಲ, ಇಸ್ಪೇಟ್ ಆಡ್ತಾನ ಅವನು. ನನ್ನ ಮದುವೆ ಮಾಡ್ಕೋತೀನಿ ಅಂತ ನಮ್ಮ ಮನೆಗೆ ಬಂದಾಗೆ ಅಲ್ಲ ಇಸ್ಪೇಟ್ ಆಡಕ್ಕೆ ಹೋಗಿದ್ದ ಆಸಾಮಿ ಅವನು. ಕುಡಿಯೋಕೆ ಹೋದವ, ನಮ್ಮನ್ನೇ ಮಾರ್ಕೆಟ್ನಾಗ ನಿಲ್ಲಿಸಿ ಅಂಥವ. ಇನ್ನು ಜೀವನದ ಸುಧಾರಿಸ್ತಾನ ಅಂತ ಏನು ಗ್ಯಾರಂಟಿ ಇಲ್ಲ ನನಗೆ. ಈಗ ಹೆಂಗದನಂತನೂ ಗೊತ್ತಿಲ್ಲ. ಏನಾರ ಮೋಸ್ಟ್ಲಿ ಮದುವೆ ಮಾಡ್ಕೋತೀನಿ ಅಂತ ಏನಾರ ಸುಧಾರಿಸ್ಯಾನ ಏನೋ ಅದು ಗೊತ್ತಿಲ್ಲ. ಆದ್ರೆ ಅವ್ನಿಗೆ ಇಷ್ಟು ಕೆಟ್ಟ ಚಟ ಮಾತ್ರ ಅದಾವ, ಇಸ್ಪೀಟ್ ಆಡ್ತಾನೆ. ಮತ್ತೆ ಅಮೇರಿಕಕ್ಕೆ ಹೋಗ್ಬೇಕು, ಅದು ಏನೇನೋ ಬಿಸ್ನೆಸ್ ಅದಾವ ಅಂತ ಇದ್ದ. ಯಾವ ಬಿಸ್ನೆಸ್, ಯಾವ ಸುಡ್ಕೊಂಡು ಮಣ್ಣಂಗಟ್ಟಿನೂ ಇಲ್ಲ, ಎಲ್ಲ ಸುಳ್ಳು. ಯಾವ ಬಿಸ್ನೆಸ್ಸು ಇಲ್ಲ ಒಂದು. ಅಯ್ಯ, ನಮ್ಮ ಮಾವು ದುಡಿತಾನ, ನಮ್ಮ ಅತ್ತಿ ಮನ್ಯಾಗ ಕೆಲಸ ಮಾಡ್ಕೋತಾಳ. ಅವ್ರು ದುಡ್ದಿದ್ರಾಗೆ ಅವ್ನು ಇಸ್ಪೀಟ್ ಆಡ್ಕೊಂಡು ಕುಡ್ದು ತಿಂದು ಮೋಜ್ ಮಾಡತ್ತಾನಷ್ಟೇ. ಒಂದು ಕೆಲಸ ಮಾಡೋದು ಗೊತ್ತಿಲ್ಲ, ಭಕ್ಷಿ ಮಾಡೋದು ಗೊತ್ತಿಲ್ಲ. ನಮ್ಮ ಮಾವ 20 ಸಲ ಅಂತಿರ್ತಾರೆ, ನಾ ಸತ್ ಕಾಲಕ್ಕೆ ಇವೇನು 1 ರೂಪಾಯಿ ಉಳಿಸ್ಕೊಳ್ಳಲ್ಲ, ಆಸ್ತಿ ಎಲ್ಲ ಕಳೆದಿಡ್ತಾನ ಹಂಗೆ ಹಿಂಗೆ ಅಂತೇಳಿ. ಕರ್ನ ಅವಾಗ ಯಾವುದೂ ಜವಾಬ್ದಾರಿ ಇಲ್ಲ. ಓ,
ನಮ್ಮ ತಂಗಿ ಕಡೆ ಇದನ್ನ ಹಂಗೆ ಹಿಂಗೆ ಅಂತ ಹೇಳಿ ನಂಬಿಸ್ಬಿಟ್ಟಾನೀಗ. ಓ ನೀವು ಹೇಳ್ರಿ ಹಿಂಗೈತೆ ಅಂತೇಳಿ. ಅವ ಹೆಂಗೆ ಹೇಳ್ಯಾನಂದ್ರೆ ನಮ್ಮ ತಂಗಿ ನಂಬಿರಬಾರ್ದು ಅವ್ನು ಮಾತು ಬಿಟ್ಟು ಆ ಕೆಟ್ಟ ಹೇಳ್ಯಾನವ. ಆಯ್ತು ತಗೋರಿ, ತಿಳಿಸಿ ಹೇಳ್ತೇನೆ ನಾ ಇದನ್ನೆಲ್ಲ ಆಕಿಗೆ. ಅವತ್ತೇ ಕೇಳಿದೆ. ಸರಿ, ನಾ ಹೇಳ್ತೇನೆ ತಗೋರಿ.